ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋರ್ಗೆ ಸಮಸ್ತ ಫಿಲ್ಮಿ ಬೀಟ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನಾನು ಗೌತಮ್ ಹೆಗ್ಡೆ. ಹಲವು ಭಾಷೆಗಳಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೀತಿದ್ದು ಕನ್ನಡದಲ್ಲಿ ಯಾವಾಗ ನಡೆಯುತ್ತೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇದ್ರ ಜೊತೆಗೆ ಕನ್ನಡದ ಬಿಗ್ ಬಾಸ್ ನ ಪ್ರೋಮೋಗಳು ರಿಲೀಸ್ ಆಗಿದ್ದು ಕಿಚ್ಚನ ಲುಕ್ ಕಂಡು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಸಕ್ಸಸ್ ಕಂಡಿತ್ತು, ಅದೇ ರೀತಿ 12 ಕೂಡ ಅದೇ ಸಕ್ಸಸ್ ಅನ್ನ ಕಾಣಬೇಕು ಅಂತ ಅಭಿಮಾನಿಗಳು ಕಾಯ್ತಿದ್ದಾರೆ. ಇದ್ರ ಜೊತೆಗೆ ಬಿಗ್ ಬಾಸ್ ಸೀಸನ್ ಕಂಟೆಸ್ಟೆಂಟ್ ಗಳ ಹೆಸರುಗಳು ಯಾವತ್ತೂ ಲೀಕ್ ಆಗೋದಿಲ್ಲ. ಕಾರ್ಯಕ್ರಮ ಆರಂಭ ಆಗೋ ತನಕ ಆ ಒಂದು ಹಿಡಿತ ಹಂಗೆ ಇರುತ್ತೆ. ಆದ್ರೆ ಕೆಲವೊಂದ್ ಬಾರಿ ಅದು ಹೇಗೋ ಲೀಕ್ ಆಗ್ಬಿಡುತ್ತೆ. ಈ ಬಾರಿ ಕೂಡ ಲೀಕ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿದೆ. ಬನ್ನಿ ಆ ಹೆಸರುಗಳು ಯಾವುದು ಅಂತ ನೋಡ್ಕೊಂಡು ಬರೋಣ. ಈ ಬಾರಿ ಬಿಗ್ ಬಾಸ್ ಮನೆ ಒಳಗೆ ಪ್ರವೇಶ ಮಾಡಲಿರುವ 18 ಮಂದಿಯ ಪಟ್ಟಿಯೊಂದು ಕಳೆದೆರಡು ದಿನದಿಂದ ಭಾರಿ ಸದ್ದು ಮಾಡ್ತಿತ್ತು. ಅದರಲ್ಲಿ ಬಹುತೇಕ ಸೀರಿಯಲ್ ಕಲಾವಿದರ ಹೆಸರುಗಳೇ ಇವೆ. ಜೊತೆಗೆ ವಿವಾದ ಸೃಷ್ಟಿಸಿದವರ ಪಟ್ಟಿ ಕೂಡ ಇದೆ. ಸಾಮಾನ್ಯವಾಗಿ ಸಿನಿಮಾ, ಸೀರಿಯಲ್ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಿಸಿದವರು ವಿವಾದ ಸೃಷ್ಟಿಸಿದವರನ್ನ ಬಿಗ್ ಬಾಸ್ ಮನೆ ಒಳಗೆ ಕಳಿಸಲಾಗ್ತಿತ್ತು. ಈಗ ಲೀಕ್ ಆಗಿರೋ ಪಟ್ಟಿಯಲ್ಲಿ ಈ 18 ಹೆಸರುಗಳು ಕಾಣಸಿಗುತ್ತವೆ. ಮೊದಲನೇದಾಗಿ ಕಿರುತೆರೆಯ ಹಿರಿಯ ನಟಿ ಸ್ವಾತಿ ಅವರು, ನಂತರ ಸಾಗರ್ ಬಿಲ್ಲಿಗೌಡ, ಸಂಜನಾ ಬುರ್ಲಿ, ಶ್ವೇತಾ ಪ್ರಸಾದ್, ಮೇಘಾ ಶೆಟ್ಟಿ, ಅರವಿಂದ್ ರಥನ್, ಪಾಯಲ್ ಚೆಂಗಪ್ಪ, ವರುಣ್ ಆರಾಧ್ಯ, ವಿಜಯ್ ಸೂರ್ಯ, ದೀಪಿಕಾ ಗೌಡ, ಧನುಷ್, ಅಮೃತ ರಾಮಸ್ವಾಮಿ, ಸಿಂಗರ್ ಸುನಿಲ್ ಇವರ ಹೆಸರುಗಳು ಈ ಪಟ್ಟಿಯಲ್ಲಿವೆ. ಇಲ್ಲಿ ತನಕ ಬಿಗ್ ಬಾಸ್ಗೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದವರು ಹಾಗೆ ಆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರ ಹೆಸರುಗಳು ಕೇಳಿ ಬರ್ತಿತ್ತು. ಆದ್ರೆ ಈ ಬಾರಿ ಬಿಗ್ ಬಾಸ್ಗೆ ಕೆಲವೊಂದು ಕಾಂಟ್ರವರ್ಸಿ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ನಲ್ಲಿ ಆಟವನ್ನ ಆಡಬಹುದು ಅಂತ ಕೇಳಿ ಬರ್ತಿದೆ. ಅವ್ರು ಯಾರು ಅಂತ ಹೇಳಿದ್ರೆ, ಒಂದು ತುಂಬಾನೇ ಸದ್ದು ಮಾಡಿರುವಂತಹ ದಿವ್ಯಾ ವಸಂತ ಅವರು, ಹಾಗೆ ಇನ್ನೊಂದು ಸೌಜನ್ಯ ಪ್ರಕರಣದಲ್ಲಿ ಯೂಟ್ಯೂಬರ್ ಹೆಸರು ತುಂಬಾನೇ ಪ್ರಚಲಿತವಾಗಿತ್ತು. ಅವರು ಬೇರೆ ಯಾರು ಅಲ್ಲ, ಸಮೀರ್ MD ಅವರು ಬಿಗ್ ಬಾಸ್ಗೆ ಬರ್ತಾರೆ ಅಂತ ಕೆಲವೊಂದು ಮಾಧ್ಯಮಗಳಲ್ಲಿ, ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಿದೆ. ಇದಿಷ್ಟು ಈ ಬಾರಿಯ ಬಿಗ್ ಬಾಸ್ಗೆ ಬರುವಂತಹ ಕಂಟೆಸ್ಟೆಂಟ್ ಗಳ ಹೆಸರು ಅಂತ ಹೇಳಲಾಗ್ತಿದೆ. ಆದ್ರೆ ಇದು ಪಕ್ಕನಾ, ಇದು ಸರಿನಾ ಅಂತ ಇನ್ನು ಕೂಡ ಚರ್ಚೆ ಆಗ್ತಾನೆ ಇದೆ. ಇದ್ರ ಜೊತೆಗೆ ಈ ಬಾರಿ ಬಿಗ್ ಬಾಸ್ಗೆ ಈ ಒಂದು ಕಂಟೆಸ್ಟೆಂಟ್ ಬರಲ್ಲ ಅಂತ ಹೇಳಿದಾರಂತೆ. ಅದ್ ಯಾರು ಅಂತ ಹೇಳಿದ್ರೆ, ಸರಿಗಮಪ ರಿಯಾಲಿಟಿ ಶೋ ನಲ್ಲಿ ತುಂಬಾ ಮಿಂಚಿದ್ದ ಬಾಳು ಬೆಳಗುಂದಿ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬರಲ್ಲ ಅಂತ ಪ್ರತಿಕ್ರಿಯೆ ನೀಡಿದಾರಂತೆ. ಇದ್ರ ಜೊತೆಗೆ ಹಲವಾರು ಮಂದಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ಕೆಲ ವರದಿಗಳು ವರದಿ ಮಾಡಿವೆ. ಇದು ಸದ್ಯದ ಬಿಗ್ ಬಾಸ್ ಬೆಳವಣಿಗೆ ಅಂತ ಹೇಳ್ಬೋದು. ಮತ್ತೆ ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ. ನಾನು ಗೌತಮ್ ಹೆಗ್ಡೆ.